ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ನೇಪಿ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಈ ಥರ ಕುತ್ಕೊಂಡ್ಬಿಟ್ಟಿದ್ದೀನಿ ಒಂದು ಸೈಡಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಾ ಇದ್ದೀನಿ. ಮೇಕಪ್ ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನೀವು ಎಷ್ಟೊಂದು ಜನ ಕೇಳಿದ್ದೀರಾ, ಫೌಂಡೇಶನ್ ಹಚ್ತೀಯ ನೀನು, ನಿನ್ನ ಮುಖ ಯಾವಾಗಲೂ ಬ್ರೈಟಾಗಿರುತ್ತೆ ಆ ಥರ ಎಲ್ಲ. ಬಟ್ ನಾನೆಲ್ಲ ಅದೆಲ್ಲ ಏನು ಯೂಸೇ ಮಾಡಲ್ಲ. ಯೂಸ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಡೈಲಿ ಕಾಲೇಜ್ಗೆ ಅಥವಾ ಏನಾದರೂ ಸಿಂಪಲ್ ಈಚೆ ಹೋಗಿ ಬರುವಾಗ ಆ ಥರ ಎಲ್ಲ ಏನೂ ಯೂಸ್ ಮಾಡಲ್ಲ. ನಾನು ಎರಡೇ ಪ್ರಾಡಕ್ಟ್ ಯೂಸ್ ಮಾಡೋದು. ಎಲ್ಲ ಪ್ರಾಡಕ್ಟ್ ಬಗ್ಗೆನೂ ಎಲ್ಲ ಹೇಳ್ತೀನಿ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಕಾಯ್ತಾ ಇರಿ, ಬನ್ನಿ ಮೇಕಪ್ ಮಾಡ್ಕೊ. ಆ್ಯಕ್ಚುಲಿ ನನಗೆ ಮೇಕಪ್ ಮಾಡ್ಕೊಬೇಕಾದ್ರೆ ಬೆವರು ತುಂಬ ಸೆಕೆ ಆಗ್ತಿರುತ್ತೆ. ಸ್ವಲ್ಪ ನೀರು ಕುಡ್ಬಿಡ್ತೀನಿ, ಒಂದು ನಿಮಿಷ. ಏನಪ್ಪ ಅಂತ ಅಂದರೆ ಹಂಗೆ ಮಾತಾಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋಣ, ಓಕೆನಾ? ಫಸ್ಟು ನಾನು ಮಾಯಿಶ್ಚರೈಸರ್ ಹಚ್ತೀನಿ. ಫಸ್ಟು ನಾನು ಅಕ್ವಾ ಸಾಫ್ಟ್ ಅಂತ ನಾನು ಮಾಯಿಶ್ಚರೈಸರ್ ಹಚ್ತೀನಿ. ಡೈಲಿನೂ ಇದೇ ಹಚ್ಚೋದು, ಏನು ಎಕ್ಸ್ಟ್ರಾ ಎಲ್ಲ ಹಾಕ್ಕೊಳ್ಳಲ್ಲ. ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ನನ್ನ ಸ್ಕಿನ್ ಆ್ಯಕ್ಚುಲಿ ಸ್ವಲ್ಪ ಫುಲ್ ಆಯಿಲಿನೂ ಅಲ್ಲ, ಫುಲ್ ಡ್ರೈ ಕೂಡ ಅಲ್ಲ, ಎಲ್ಲ ವೆದರ್ಗೂ ಸೆಟ್ ಆಗುತ್ತೆ ಆ ಥರ ಸ್ಕಿನ್ದು ನಂದು. ಫುಲ್ ಮಾಯಿಶ್ಚರೈಸ್ ಮಾಡಬೇಕು, ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಸುಮ್ಮನೆ ರೆಡಿ ಆಗ್ತಿರೋದಷ್ಟೇ, ಹಂಗೆ ರೆಡಿ ಆಗ್ತೀನಲ್ಲ ನಿಮಗೆಲ್ಲ ತೋರ್ಸೋಕ್ಕೆ. ಹಂಗೆ ಒಂದು ಸ್ಯಾರಿ ಉಟ್ಕೊಳ್ಳೋಣ ಸಿಂಪಲ್ಲಾಗಿ. ಎಷ್ಟೊಂದು ದಿನ ಆಯಿತು ಸ್ಯಾರಿ ಉಟ್ಕೊಂಡು, ಲಾಸ್ಟಿಗೆ ಹಬ್ಬಕ್ಕಂತ ಉಟ್ಕೊಂಡಿದ್ದು. ನೋಡಿ, ಮಾಯಿಶ್ಚರೈಸರ್ ಹಚ್ಚಿ ಶಕ್ನ ಈ ಥರ ಶೈನಿ ಬರುತ್ತೆ ಫೇಸ್ ಫುಲ್. ಈ ಥರ ಸ್ವಲ್ಪ ಡ್ರೈ ಆಗ್ತಾ ಇರಲಿ ಅಷ್ಟೊತ್ತರೆಗೂ. ಡ್ರೈ ಆಗೋವರೆಗೂ ಸ್ವಲ್ಪ ಲಿಪ್ಸ್ ಕೂಡ ಮಾಯಿಶ್ಚರೈಸ್ ಆಗಬೇಕಲ್ಲ. ಸ್ವಲ್ಪ ಲಿಪ್ ಬಾಮ್ ಹಚ್ಕೊತೀನಿ ನಾನು ಲೈಟಾಗಿ. ಆಮೇಲೆ ಲಿಪ್ಸ್ಟಿಕ್ ಹಚ್ಚಿದಾಗ ಸರಿ ಹೋಗುತ್ತೆ. ಬಟ್ ಅಷ್ಟೊತ್ತರೆಗೂ ಸ್ವಲ್ಪ ಚೆನ್ನಾಗಿದೆಯಾ? ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ಸನ್ಸ್ಕ್ರೀನ್ ನಂದು. ಇದು ಸಿರಿ ಸ್ಕಿನ್ ಅಂತ ಸನ್ಸ್ಕ್ರೀನ್ ಪ್ರೊಟೆಕ್ಟ್. ನೋಡೋಣ. ನನಗೆ ಆ್ಯಕ್ಚುಲಿ ಏನು ಕ್ರೀಮು ಹಾಕ್ಕೊಳ್ಳಲ್ಲ, ಪ್ರಾಮಿಸ್, ನಿಜ ಹೇಳ್ಬೇಕಂದ್ರೆ ಏನು ಕ್ರೀಮು ಹಚ್ಕೊಳ್ಳಲ್ಲ. ಕಾಲೇಜ್ಗೂ ಅಷ್ಟೇ, ಇಲ್ಲ ನಾನು ಔಟ್ಸೈಡ್ ಹೋಗ್ಬೇಕು ಅಂದರೆ ಎಷ್ಟೊಂದು ಫಂಕ್ಷನ್ಗೆಲ್ಲ ನಾನು ಏನು ಹಚ್ಕೊಂಡೇ ಹೋಗಲ್ಲ. ಬರೀ ಸನ್ಸ್ಕ್ರೀನ್, ಮಾಯಿಶ್ಚರೈಸರು ಎರಡೇ ಹಚ್ಕೊಳ್ಳೋದು. ಎರಡೇ ಪ್ರಾಡಕ್ಟೇ ನಾನು ಯೂಸ್ ಮಾಡೋದು. ತುಂಬ ಸೆಕೆ ಆಗ್ತಿದೆ ಆಗಲೇ. ಮೇಕಪ್ ಮಾಡ್ಕೋಬೇಕನ್ಬಿಟ್ಟು ಇಷ್ಟ ಆಗ್ಲೇ ನಂಗೆ ಫುಲ್ ಸೆಕೆ ಆಗುತ್ತೆ, ಸುಮ್ಮನೆ ಬೆವರ್ತಿರ್ತೀನಿ. ಈಗ ಬೇರೆ ಫುಲ್ಲು ವೆದರ್ ಎಷ್ಟು ಹಾಟಾಗಿದೆ. ಫಸ್ಟು ಇಲ್ಲಿ ಡಾರ್ಕ್ ಸರ್ಕಲ್ ಹತ್ರ ಇದೆಯಲ್ಲ, ಅಲ್ಲೆಲ್ಲ ಹಚ್ಕೊಂಬಿಡ್ಬೇಕು ನೀಟಾಗಿ. ಒಬ್ರೊಬ್ರು ಫೇಸಿಗೆ ಮಾತ್ರ ಹಚ್ಕೊತಾರೆ, ಇಲ್ಲಿ ನೆಕ್ಗೆಲ್ಲ ಬಿಟ್ಬಿಡ್ತಾರೆ. ಸೊ ಮಾಡಿಕೊಂಡ್ರೆ ಎರಡು ಕಡೆ ಕವರ್ ಮಾಡ್ಕೋಬೇಕು, ಇಲ್ಲಾಂದರೆ ಈಚೆ ಹೋಗಿದ ತಕ್ಷಣ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಇವರು ಮೇಕಪ್ ಮಾಡಿದ್ದಾರೆ ಬರೀ ಫೇಸ್ಗಷ್ಟೇ ಅಂತ. ಆ ಥರ ಗೊತ್ತಾಗ್ದಿದ್ದ ಥರ ನಾವು ನೆಕ್ಕು ಕೂಡ ಸ್ವಲ್ಪ ಮಾಡ್ತಾ ಹಂಗೆ ಹಚ್ಕೋಬೇಕು. ಕೇಳಿಸ್ತಿದೆ ಅಲ್ವಾ ನಿಮಗೆ ನನ್ನ ವಾಯ್ಸು? ಇನ್ನೂ ಸ್ವಲ್ಪ ಏನಾದರೂ ಜೋರಾಗಿ ವಾಯ್ಸ್ ಬೇಕಂತಂದರೆ ಕಮೆಂಟ್ ಮಾಡ್ಕೊಂಡ್ರೆ ತಿಳಿಸಿ, ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ನೀಟಾಗಿದೆ. ಆದರೂ ನಾನು ಒಂದೊಂದು ಕಡೆ ಹಚ್ಕೊಂಡ್ಬಿಡ್ತೀನಿ, ಒಂದೊಂದು ಕಡೆ ಹಚ್ಕೊಳ್ಳಲ್ಲ. ಅದಕ್ಕೆ ಡಾರ್ಕ್ ಸರ್ಕಲ್ ಇದೆ ನಂಗೆ ಸ್ವಲ್ಪ ಕಣ್ಮೇಲೆ, ಕಣ್ಣು ಕೆಳಗಡೆ ಎಲ್ಲ ಅಲ್ಲಿ ಹಚ್ಕೊತೀನಿ. ಇವಾಗ ಸ್ವಲ್ಪ ಓಕೆ. ಆಮೇಲೆ ಎಷ್ಟೊಂದು ಜನ ಕೇಳ್ತಿದ್ರಿ, ಇದು ನನಗೆ ಇದು ನನಗೇನೋ ನೀವು ಇಟ್ಕೊಂಡಿರೋದ ಆರ್ಟಿಫಿಷಿಯಲ ಅಂತ. ಒರಿಜಿನಲಾಗಿ ನನಗಿರೋದು ನೋಡಿ. ಚಿಕ್ಕ ವಯಸ್ಸಲ್ಲಿ ತುಂಬ ಚಿಕ್ಕದಾಗಿತ್ತು, ಇವಾಗ ನಾನು ದೊಡ್ಡವಳಾಗ್ತಾಯಿದ್ದೀನಿ ಅಂತ ಅದು ದೊಡ್ಡವಳಾಗ್ತೈತೆ ಅಷ್ಟೇ. ಸ್ವಲ್ಪ ಗ್ಲೋ ಬರ್ತಿದೆ ನೋಡಿ. ಇಷ್ಟೇ ನಾನು ಹಚ್ಕೊಂಡು ಸ್ವಲ್ಪ ಐಬ್ರೋ ಪೆನ್ಸಿಲ್ ಹಾಕಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಕಾಲೇಜ್ಗೆ ಓಡೋದು. ನೆಕ್ಸ್ಟು ಸನ್ಸ್ಕ್ರೀನ್ ಆಗಿದ ತಕ್ಷಣವೇ ಇವಾಗ ವೀಡಿಯೋ ಮಾಡೋಕ್ಕೋಸ್ಕರ ಅಲ್ವಾ, ಲ್ಯಾಕ್ಮಿ ಯೂಸ್ ಮಾಡ್ತಿದ್ದೀನಿ. ಫೌಂಡೇಶನ್ ಸ್ವಲ್ಪ
ಇವಾಗ ವೀಡಿಯೋಗೋಸ್ಕರ ಅಷ್ಟೇ. ಆ್ಯಕ್ಚುಲಿ ಯಾವಾಗಲೂ ವೀಡಿಯೋ ಮಾಡುವಾಗಲೂ ನಾನು ಫೌಂಡೇಶನ್ ಎಲ್ಲ ಹಾಕಲ್ಲ. ಇವತ್ತೇನೋ ಮೇಕಪ್ ಮಾಡ್ಕೊಬೇಕಲ್ವಾ, ನೀಟಾಗಿ ಮಾಡ್ಕೊಳ್ಳೋಣ ಅಂತ. ಮತ್ತು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು, ಹಿಂಗಂದ್ರೆ ಹಂಗೆ ಮಾಡ್ಕೊಬಾರ್ದು. ನನ್ನ ಹತ್ರ 2 ಬ್ಲೆಂಡರ್ಸ್ ಇದೆ, ಇನ್ನು ಜಾಸ್ತಿ ಇದೆ. ಈ ಥರದ್ದು 4 ಏನೋ ಇದೆ ಟ್ರಯಾಂಗಲ್ ಶೇಪ್ದು. ಇದು ರೌಂಡ್ ಶೇಪಲ್ಲಿರೋದು ಇದು ಒಂದೇ. ಆ್ಯಕ್ಚುಲಿ ನಾನು ಇನ್ನೂ ಇದನ್ನು ಯೂಸೇ ಮಾಡಿಲ್ಲ. ಇನ್ನು ಎಷ್ಟು ಸ್ಮೂತಾಗಿದೆ ನೋಡಿ. ಇದಕ್ಕಿಂತ ಸ್ಮೂತಾಗಿ ಇದಿದೆ, ಸಖತ್ ಸ್ಮೂತಾಗಿದೆ. ನಾನು ಡೈಲಿ ಇದರಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋದು, ಯಾವಾಗಲೂ ಅಷ್ಟೇ. ಎಲ್ಲೇ ಈಚೆ ಹೋದ್ರೂ ಇದೊಂದನ್ನು ತೊಗೊಂಡೋಗ್ತೀನಿ ಬ್ಲೆಂಡ್ ಮಾಡೋಕ್ಕೆ. ನೀಟಾಗಿ ಬ್ಲೆಂಡ್ ಮಾಡಬೇಕು. ಇದು ನಾನು ಮಿರರಲ್ಲಿ ಮಾಡ್ಕೊತೀನಿ. ನೀಟಾಗಿ ಬ್ಲೆಂಡ್ ಮಾಡ್ತಿದ್ರೆ ಸೆಟಲ್ ಆಗುತ್ತೆ ಬೇಗ. ನೋಡ್ತಿರ್ಬೋದು ನೀವು ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ಫೈನಲ್ ಲುಕ್ಕಿಗೆ ಹೆಂಗೆ ಬರ್ಬೋದು. ನಾನು ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಮೇಕಪ್ ಮಾಡಿದ್ದೀನಿ. ನಮ್ಮ ಸಿಸ್ಟರ್ಸ್ಗೆಲ್ಲ ನಾನೇ ಮಾಡೋದು. ಊರಿಗೆಲ್ಲ ಹೋದರೆ ಎಲ್ಲರೂ ನನ್ನ ಹತ್ರನೇ ಮಾಡಿಸ್ಕೊತಾರೆ. ತುಂಬ ಇಷ್ಟಪಡ್ತಾರೆ ನಾನು ಮಾಡೋದು. ನಂಗೆ ತುಂಬ ಇಷ್ಟ ಮೇಕಪ್ ಅಂದರೆ, ಅದು ಲಿಪ್ಸ್ಟಿಕ್ ಅಂದರೆ ಸಖತ್ ಇಷ್ಟ. ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ ನಿಮಗೆ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಎಷ್ಟಿದೆ ಅಂತ. ಎಲ್ಲ ಕಡೆ ಕ್ಲೀನಾಗಿ ಬ್ಲೆಂಡ್ ಆಗಿದೆ ಅಂದ್ಕೊತೀನಿ. ಹೆಂಗೆ ಕಾಣಿಸ್ತಿದೆ? ಬ್ಲೆಂಡ್ ಆಗಿದೆ, ಬಟ್ ಕಣ್ಣತ್ರ ಇನ್ನೊಂದು ಸ್ವಲ್ಪ ಹಾಕಬೇಕು. ಕಣ್ಣತ್ರ ಮಾತ್ರ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಅದಕ್ಕೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ. ಬ್ಲ್ಯಾಕ್ ಆಗಿಬಿಟ್ಟಿದೆ. ಒಬ್ರೊಬ್ರು ಅಂತಾರೆ ನೀನು ಐಲೈನರ್ ಹಚ್ತೀಯಾ ಅದಕ್ಕೆ ಅಂತ. ನಾನು ಜಾಸ್ತಿ ಐಲೈನರ್ ಕೂಡ ಹಚ್ಚಲ್ಲ, ಸಿಂಪಲಾಗಿರ್ತೀನಿ. ಏನಂತ ನೀವೇ ಹೇಳಿ. ಅಷ್ಟೇ ಅಷ್ಟೇ ಆಗೋಯ್ತು. ಈಗ ಪೌಡರ್ ಮಾಡಬೇಕು. ಅದು ಪೌಡರ್ ಕೂಡ ನಾನು ಲ್ಯಾಕ್ಮಿನೇ ಯೂಸ್ ಮಾಡ್ತಿದ್ದೀನಿ. ಕಾಣಿಸ್ತೀಯಾ? ಉಲ್ಟಾ ಕಾಣಿಸ್ತಿರುತ್ತೆ ನಿಮಗೆ. ನಂಗೆ ಸೀದಾ ಕಾಣಿಸ್ತಿದೆ, ನಿಮಗೆ ಉಲ್ಟಾ. ಲ್ಯಾಕ್ಮಿ ಪೌಡರ್ ಮಾಡ್ಕೋಬೇಕು. ಲೈಟಾಗಿ ಹಚ್ತೀನಿ. ನಂಗೆ ಪೌಡ್ರ್ ಅಂದ್ರೆ ಇಷ್ಟ ಆಗಲ್ಲ. ನೀಟಾಗಿ ಮೇಕಪ್ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಹಂಗೆ ಜೊತೆಲಿ ಕಿವಿಗೆ ಹಚ್ಬಿಡ್ಬೇಕು. ಜಾಸ್ತಿ ಓವರಾಗಿ ಮೇಕಪ್ ಆದ್ರೂ ಚೆನ್ನಾಗಿ ಕಾಣಿಸಲ್ಲ, ತುಂಬ ಸಿಂಪಲ್ ಆದ್ರೂ ಅಷ್ಟೊಂದು ಲುಕ್ ಕೊಡಲ್ಲ. ಸೊ ಎರಡಕ್ಕೂ ಸೂಟ್ ಆಗೋ ಥರ ಮೀಡಿಯಮಾಗಿ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಇವಾಗ ರೀಲ್ಸ್ ಮಾಡೋಕ್ಕೆ ಅಂತ ಸ್ಯಾರಿ ಉಟ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಸ್ಯಾರಿಗೆ ಹೆಂಗೆ ಬೇಕೋ ಆ ಥರ ಮೇಕಪ್ ಮಾಡ್ಕೊತೀನಿ. ಸಿಂಪಲ್ ಸ್ಯಾರಿ ಮೀಶೋದಲ್ಲಿ ಬುಕ್ ಮಾಡಿದ್ದಿದ್ದು ಆನ್ಲೈನು. ನಮ್ಮ ಅಮ್ಮಂದು ಅದು ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಸೊ ನನಗೆ ಉಟ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ಅಷ್ಟೇ ಪೌಡರ್ ಮಾಡಿದ್ದು. ಹೆಂಗಿದೆ ಪೌಡರಿಂಗ್? ಜಾಸ್ತಿ ಮಾಡ್ಕೊಡಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡಿದ ತಕ್ಷಣ ನಾನು ಈಗ ಸ್ಯಾರಿ ಉಟ್ಕೊತಿದ್ದೀನಲ್ಲ, ಅದಕ್ಕೆ ಹೈ ಮೇಕಪ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲೈಟಾಗಿ, ಅಷ್ಟೊಂದಲ್ಲ ಸ್ವಲ್ಪ ಲೈಟಾಗಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಹೈ ಮೇಕಪ್ ಮಾಡ್ಕೊತೀನಿ. ಯಾವ ಕಲರ್ ಹಚ್ಕೊಳ್ಳಿ ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಉಟ್ಕೊತಿರೋ ಸ್ಯಾರಿ ಬಂದುಬಿಟ್ಟು ಬ್ಲ್ಯಾಕ್ ಮತ್ತು ವೈಟ್ ಇದೆ, ಸಿಂಪಲ್ ಸ್ಯಾರಿ. ಇನ್ನೊಂದು ಕೂಡ ಇದೆ ನನ್ನ ಹತ್ರ, ಅದರಲ್ಲಂತೂ ಫುಲ್ ಡಾರ್ಕ್ ಕಲರ್ಸ್ ಇದೆ. ಇದೆಲ್ಲ ಫುಲ್ ಡಾರ್ಕ್ ಕಲರ್ಸು. ಅದಕ್ಕಿಂತ ಲೈಟ್ ಅಂದರೆ ಇದೇ ಇರೋದು. ನೋಡೋಣ ಯಾವ್ದು ಹಾಕ್ಕೊಳ್ಳಿ. ಲೈಟಾಗಿ ಗೋಲ್ಡ್ ಹಾಕ್ಕೊತೀನಿ. ಇದು ಹಾಕ್ಕೊತೀನಿ ಫ್ರೆಂಡ್ಸ್, ಲೈಟಾಗಿ ಹೆಂಗೆ ಕಾಣಿಸುತ್ತೆ ಅಂತ ಹಚ್ಕೊತೀನಿ. ಅಲ್ಲಿ ಮಿರರ್ ಇದೆ ನನಗೆ, ಸೊ ಇಲ್ಲಿರೋ ಮಿರರ್ ಇಟ್ಕೊಂಡು ಹಚ್ಕೊತೀನಿ. ಹೆಂಗೆ ಕಾಣಿಸುತ್ತೆ ಅಂತ ಲೈಟಾಗಿ ಮಾಡ್ಕೊತೀನಿ ನಾನು. ಆಮೇಲೆ ಮೇಕಪ್ ಪ್ರಾಡಕ್ಟ್ಸ್ ಕೂಡ ಅಷ್ಟೇ, ಜಾಸ್ತಿ ಇಟ್ಕೊಂಡಿಲ್ಲ ನಾನು. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ, ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ ಅಂತ. ಸಾಕಲ್ವಾ? ಒಂಚೂರು ಬೇಕಾ?
ಫ್ರೆಂಡ್ಸ್. ಮತ್ತು ನಾನು ಇನ್ನೂ ಮೈಕ್ ತೊಗೊಬೇಕು. ನನ್ನ ವಾಯ್ಸ್ ಅಷ್ಟು ಕೇಳಿಸಲ್ಲ ಅನಿಸುತ್ತೆ. ಮತ್ತು ಜಾಸ್ತಿ ನಾನು ಔಟ್ಸೈಡ್ ಅಲ್ವಾ ವೀಡಿಯೋಸ್ ಮಾಡೋದು, ಸೊ ನನ್ನ ವಾಯ್ಸ್ ಕೇಳಿಸಲ್ಲ. ಮೈಕ್ ತೊಗೊತೀನಿ. ಮೈಕ್ ತೊಗೊಳೋರ್ಗು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಕಾಲೇಜ್ ಫಂಕ್ಷನ್ಗೆಲ್ಲ ನಾನೇ ರೆಡಿ ಆಗ್ತೀನಿ. ಎಷ್ಟೊಂದು ಮದುವೆಗೆ ಸಿಂಪಲಾಗಿ, ಜಾಸ್ತಿ ಗ್ರ್ಯಾಂಡಾಗಿ ಬರೋಲ್ಲ ನನಗೆ. ಮತ್ತು ಏರ್ ಸ್ಟೈಲ್ ಕೂಡ ಹಾಕ್ತೀನಿ. ನನಗೆ ಮೆಹಂದಿ ಹಾಕೋಕ್ಕೆ ಇಷ್ಟ, ಒಂದು ಸ್ವಲ್ಪನೂ ಹಾಕೋಕ್ಕೆ ಬರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಇಷ್ಟನೇ ಹಾಕೋಕ್ಕೆ, ನಮ್ಮ ಅಕ್ಕ ಹಾಕ್ತಾಳೆ, ಬಟ್ ನನಗೆ ಹಾಕೋಕ್ಕೆ ಬರಲ್ಲ. ಹಾಕಿದ್ರೆ ಬರೀ ಚಿಕ್ಕ ಮಕ್ಳಿಗೆ ಮಾತ್ರ ಹಾಕ್ತೀನಿ. ಹೆಂಗೆ ಕಾಣಿಸ್ತೀರಾ? ಇನ್ನು ಫೈನಲ್ ಲುಕ್ ಬರಬೇಕು. ಲೈಟಾಗಿ ಹಾಕ್ಕೊಂಡಿದ್ದೀನಿ, ನೀಟಾಗಿ ಕಾಣಿಸ್ತೀಯಾ? ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ಯಾರಿಗಲ್ವಾ, ಅದು ಸಿಂಪಲ್ ಸ್ಯಾರಿ. ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ ಸ್ಯಾರಿನೂ ಕೂಡ. ಓಕೆ, ಸಾಕನ್ಸುತ್ತೆ. ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಐಬ್ರೋ. ಆ್ಯಕ್ಚುಲಿ ಇವಾಗಿನ ನಾನು ಐಬ್ರೋ ಮಾಡಿಸಿಲ್ಲ, ಹಂಗೆ ಇದೆ. ಏನು ಬೇಡ ಅಂತ ಅಷ್ಟೊಂದು ಬೆಳೆದಿಲ್ಲ ನನಗೆ. ಫಸ್ಟು ಕೂಮ್ ಮಾಡ್ಕೊತೀನಿ ನಾನು. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿಲ್ಲದೆ ನಮ್ಮ ಅಕ್ಕ ಒಬ್ಬರು ಐಬ್ರೋ ಮಾಡ್ತೀನಿ ಅಂತ ಕದ್ಬಿಟ್ಟಿದ್ರು. ನಾನು ಹೋಗ್ಬಿಟ್ಟಿದ್ದೆ. ಇಲ್ಲಿ ಸ್ವಲ್ಪ ಎತ್ಬಿಟ್ಟಿದ್ದಾರೆ ನೋಡಿ, ಅದು ಕವರ್ ಮಾಡ್ತೀನಿ ಯಾವಾಗಲೂ. ನಾನು ಏನೂ ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ಅವ್ರು ಕರೆದ್ರು, ಅವ್ರಿಗೂ ಬೇಕಿತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ. ಅದು ನಾನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು ಫ್ರೆಂಡ್ಸ್. ಜಾಸ್ತಿ ಹಾಕೋದು ಐಬ್ರೋಸು ಚೆನ್ನಾಗಿ ಕಾಣಿಸಲ್ಲ, ಅಷ್ಟೊಂದು ಲೈಟಾಗಿ ಹಾಕ್ತೀನಿ. ಐಬ್ರೋಸೇ ಏನೋ ಒಂಥರ ಕಣ್ಣಿಗೆ ಅಲ್ವಾ, ಹೆಣ್ಮಕ್ಳಿಗೆ ಏನೋ ಒಂಥರ ಲಕ್ಷಣ ಇದೆ ಕಣ್ಣಿಂದ. ಆಗಿದೆ, ಇನ್ನೊಂದ್ಸತಿ ಕೂಮ್ ಮಾಡಿಬಿಡ್ತೀನಿ. ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಐಲೈನರ್ ಹಾಕಬೇಕು ಮತ್ತು ಮಸ್ಕರ್ ಹಾಕಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ನಿಮ್ಗೆ ಹೇಳೋದೇ ಮರ್ತೋದೆ ನಾನು. ಈ ವಿಡಿಯೋ ಏನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನನ್ನ ಮಸ್ಕರ ಖಾಲಿ ಆಗೋಗಿದೆ. ಎಷ್ಟೊಂದು ದಿನ ಆಯಿತು ಖಾಲಿಯಾಗಿ. ನಾನು ಎಲ್ಲೂ ಫಂಕ್ಷನ್ಗೆ ಹೋಗಿಲ್ಲ, ಬಿಚ್ಚಕ್ಕಾಗ್ತಿಲ್ಲ. ಇಲ್ಲಿ ನಿಮಿಷ ಬಿಚ್ಚಿಬಿಡ್ತೀನಿ. ಬಿಚ್ಚಕ್ಕಾಗ್ತಿಲ್ಲ. ಕೈ ಬೇರೆ ಕ್ರೀಮ್ ಎಲ್ಲ ಹಚ್ಕೊಂಡಿದ್ದೆಲ್ಲ ಜಾರ್ತಿದೆ. ಜಾರ್ತಿದೆ ಕೈ, ಬಿಚ್ಚಕ್ಕಾಗ್ತಿಲ್ಲ. ಬಿಚ್ಚಿಬಿಟ್ಟೆ. ಮಸ್ಕರ ನಂದು ಖಾಲಿ ಆಗಿದೆ ಫ್ರೆಂಡ್ಸ್. ಯಾಕಂದರೆ ನಾನು ಎಲ್ಲೂ ಫಂಕ್ಷನ್ ಕೂಡ ಹೋಗ್ತಿಲ್ವಲ್ಲ, ಔಟ್ಸೈಡು. ಹೋಗ್ತಿದ್ರೆ ಅಟ್ಲೀಸ್ಟ್ ತೊಗೊತಿದ್ದೆ. ಇವಾಗ ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ನೋಡಿ, ಮಸ್ಕರ ಇಲ್ಲದೇನೆ. ಫಸ್ಟ್ ಇವಾಗ ಏನಿದು ಐಲೈನರ್ ಹಾಕ್ಬಿಡ್ತೀನಿ. ಐಲೈನರ್ ಸುಮ್ಮನೆ ಇತ್ತು. ಐಲೈನರ್ ಹಾಕ್ತೀನಿ. ಅದು ಸ್ವಲ್ಪ ಡ್ರೈ ಆಗಬೇಕು. ಫ್ಯಾನ್ ಬೇರೆ ನಾನು ಹಾಕಿಲ್ಲ, ನಿಧಾನಕ್ಕೆ ಡ್ರೈ ಆಗಲಿ, ಏನು ಅರ್ಜೆಂಟೇನಿಲ್ಲ. ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ಅಲ್ವಾ ವೀಡಿಯೋ ಮಾಡ್ತಿರೋದು, ಎಲ್ಲ ಔಟ್ಸೈಡ್ಗೆ ಹೋಗೋದೇನಿಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಣ್ಣು. ಇನ್ನು ಸ್ವಲ್ಪ ಡ್ರೈ ಆಗಬೇಕು, ನೋಡ್ಕೊಳ್ಳಿ. ಡ್ರೈ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮಸ್ಕರ ಇಲ್ವಲ್ಲ, ಏನು ಮಾಡಲಿ, ನನ್ನ ತಲೆನೇ ಕೆಡ್ಸ್ಕೊಡಲ್ಲ ಫ್ರೆಂಡ್ಸ್. ಏನಿದೆಯೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ. ನಾನು ಒಂಥರ ಹೆಂಗೆ ಅಂದರೆ 2 in 1 ಮಾಡ್ಕೊಂಬಿಡ್ತೀನಿ ಒಂದೊಂದು ಪ್ರಾಡಕ್ಟ್ನ. ಇವಾಗ ನನ್ನ ಹತ್ರ ಐಲೈನರ್ ಇದೆ, ಇದನ್ನೇ ಯಾಕೆ ಮಸ್ಕರ ಮಾಡ್ಕೋಬಾರ್ದು. ಬನ್ನಿ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಮಸ್ಕರ ಬೇಕಿತ್ತಲ್ವ, ಇದನ್ನೇ ಮಸ್ಕರ ಅಂದ್ಕೊಂಡ್ಬಿಡ. ಒಂದು ದಿವಸಕ್ಕಲ್ಲ, ಎಷ್ಟೊಂದು ಸತಿ ನಾನು ಹಂಗೆ ಮಾಡಿದ್ದೀನಿ. ಇತ್ತು ಫ್ರೆಂಡ್ಸ್, ಹೊಡೆದೋಗ್ಬಿಡ್ತು.
ಅದು ಬೇರೆ ಏನು ಐ ಮೇಕಪ್ ಮಾಡ್ಕೊಂಡಿರ್ತೀವಿ, ಆ ಡೆಸ್ಟ್ ಎಲ್ಲ ಬಿದ್ದುಬಿಟ್ಟಿರುತ್ತೆ. ಮಸ್ಕರ ಹಾಕಿಲ್ಲ ಅಂದ್ರೂ ಚೆನ್ನಾಗಿರಲ್ಲ. ಆಮೇಲೆ ಮಸ್ಕರ ಹಾಕುವಾಗ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಹಿಂಗೆ ಹಾಕ್ಬೇಕಾದ್ರೆ ಇಲ್ಲಿ ಮೂಗಿಗೆ ಟಚ್ ಆಗಿಬಿಡುತ್ತೆ, ಕೆನ್ನೆಗೆ ಟಚ್ ಆಗಿಬಿಡುತ್ತೆ, ಇದೆಲ್ಲ ಹಿಂಗೆ ಟಚ್ ಆಗಿಬಿಡುತ್ತೆ. ಈ ಕಡೆ ಹಿಂಗೆ ಹಾಕುವಾಗ ಟಚ್ ಆಗಿಬಿಡುತ್ತೆ. ಸೊ ನಾನು ಇಷ್ಟೊಂದು ಸತಿ ಆ ಥರ ಮಾಡ್ಕೊಂಡಿದ್ದೀನಿ, ನೀವು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಇವತ್ತು ಮೇಕಪ್ ಗೆಟ್ ರೆಡಿ ವಿತ್ ಮೇಕಪ್ ಮಾಡ್ಕೊತಿದ್ದೀನಲ್ಲ, ನಾನು ಏನೇನು ಪ್ರಾಡಕ್ಟ್ ನೆಕ್ಸ್ಟ್ ಯೂಸ್ ಮಾಡ್ಬೇಕಂತಲೇ ನೆನಪು ಗೊತ್ತಾಗ್ತಾಯಿಲ್ಲ, ಮರ್ತು ಹೋಗ್ತಾಯಿದ್ದೀನಿ. ಇವಾಗ ಏನಾಯಿತು, ಮಸ್ಕರ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್, ಮೇನ್ ಲಿಪ್ಸ್ಟಿಕ್ಕು. ನಾನು ಯಾವ್ದು ಹಾಕ್ಕೊಳ್ಳಿ ಫ್ರೆಂಡ್ಸ್, ಸೀರಿಯಸ್ಸಾಗಿ ಎಷ್ಟೊಂದಿದೆ ನನ್ನ ಹತ್ರ. ಇವಾಗ ಸದ್ಯಕ್ಕೆ ಯಾವ್ದು ಹಾಕ್ಕೊಳ್ಳಿ ಅದು ಗೊತ್ತಾಗ್ತಿಲ್ಲ. ಒಂದು ಬಾಕ್ಸ್ ಲಿಪ್ಸ್ಟಿಕ್ ಇದು, ಫುಲ್ ಲಿಪ್ಸ್ಟಿಕ್, ಇದರಲ್ಲಿ ಏನೂ ಇಲ್ಲ, ಬೇರೆ ಏನೂ ಇಲ್ಲ, ಕಾಣಿಸ್ತಿಲ್ಲ. ಇನ್ನೂ ಎಷ್ಟೊಂದು ಹಂಗೆ ಇಟ್ಟಿದ್ದೀನಿ, ಇದೆಲ್ಲ ಲಿಪ್ಸ್ಟಿಕ್ಕು, ಇನ್ನೂ ಎಷ್ಟೊಂದು ಲಿಪ್ಸ್ಟಿಕ್ ಹಂಗೆ ಇಟ್ಟಿದ್ದೀನಿ. ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಒಂದು ಲಿಪ್ಸ್ಟಿಕ್ ತೋರಿಸಾ, ಇದು ನನ್ನ ಫ್ರೆಂಡು ಗಿಫ್ಟ್ ಮಾಡಿದ್ದು, ಅವಳ ಹೆಸರು ಖುಷಿ ಅಂತ. ಯಾವುದಕ್ಕೆ ಗಿಫ್ಟ್ ಮಾಡಿದ್ಲು ಅಂದರೆ ಸೀಕ್ರೆಟ್ಸ್ ಅಂತ ಆಡ್ತೀವಲ್ಲ ಕ್ರಿಸ್ಮಸ್ ಟೈಮಲ್ಲಿ, ಡಿಸೆಂಬರಲ್ಲಿ, ಆ ಟೈಮಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ದು ಲಿಪ್ಸ್ಟಿಕ್ಕು. ಇದನ್ನು ಹಚ್ಕೊಂಡು ಹೋಗ್ತಾಯಿದ್ದೀನಿ ಕಾಲೇಜ್ಗೆ. ಆಮೇಲೆ ಇನ್ನೊಂದು ತೋರಿಸ್ತೀನಿ, ಇಷ್ಟೊತ್ತು ಯೂಸ್ ಮಾಡ್ತೀನಲ್ಲ ಮಿರರ್, ಇದು ಶೈನಿಂಗ್ ಇದೆ, ಒಳಗಡೆ ಎಲ್ಲ ಶೈನಿಂಗ್ ಇದೆ. ಇದೂ ಅಷ್ಟೇ ಸೀಕ್ರೆಟ್ಸ್ ಅಂತ ಗಿಫ್ಟ್ ಮಾಡಿದ್ದು ನನಗೆ. ನೋಡಿ ಸೀಕ್ರೆಟ್ಸ್ ಅಂತ ಗೊತ್ತಿದೆ ಅಲ್ವಾ ನಿಮಗೂ, ಕಾಲೇಜಲ್ಲೆಲ್ಲ ಆಡಿಸ್ತಾರೆ ಡಿಸೆಂಬರಲ್ಲಿ ಕ್ರಿಸ್ಮಸ್ಗೋಸ್ಕರ ಅದು. ಓಕೆನಾ, ಇವಾಗ ಲಿಪ್ಸ್ಟಿಕ್ ಹಾಕೋಣ. ಯಾವ್ದು ಹಾಕ್ಕೊಳ್ಳಿ ಫ್ರೆಂಡ್ಸ್, ಸರಿ ಬಿಡಿ. ಇವಾಗ ಹೊಸದಿದು ಲ್ಯಾಕ್ಮಿ. ಏನಪ್ಪ ಇದು ಲ್ಯಾಕ್ಮಿ ಅಂತ ಪ್ರಮೋಷನ್ ಕೊಡ್ತಿದ್ದಾಳೆ ಅಂತ ಅಂದ್ಕೊಬೇಡಿ, ಸುಮ್ಮನೆ ಅಷ್ಟೇ, ಲ್ಯಾಕ್ಮಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೀವೇ ನೋಡಿರಲ್ಲ, ನಾನೇನು ಐಲೈನರ್ ಎಲ್ಲ ಅದೇ ಥರ ಲ್ಯಾಕ್ಮಿ ಅಂತ ಅನ್ನಲಿಲ್ಲ, ಸುಮ್ಮನೆ ಎಲ್ಲ ಚೆನ್ನಾಗಿರುತ್ತೆ ಲ್ಯಾಕ್ಮಿ ಪ್ರಾಡಕ್ಟ್ಸ್ ಅಂತ ಅಷ್ಟೇ. ಇದು ಲೈಟ್ ಲಿಪ್ಸ್ಟಿಕ್, ಈ ಥರ ಪಿಂಕ್ ಥರ ಅಲ್ಲಿ ಕಾಣಿಸ್ತಿದೆ, ಬಟ್ ಇದು ಪಿಂಕು ಅಲ್ಲ, ಒಂಥರ ಬ್ರೌನ್, ಲೈಟ್ ಬ್ರೌನ್. ಮತ್ತು ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಫಸ್ಟೇ ಲಿಪ್ ಬಾಮ್ ಹಾಕ್ಬಿಡ್ಬೇಕು. ನಾನು ಆವಾಗಲೇ ಫಸ್ಟ್ ಹಾಕಿದ್ನಲ್ಲ ಆ ಥರ. ಯಾಕೆ ಅಂದರೆ ಇಲ್ಲಾಂದರೆ ಆ ಲಿಪ್ಸ್ಟಿಕ್ ಹಾಕೋ ಟೈಮ್ಗೆ ಹಾಕ್ಬಿಟ್ರೆ ಅದು ಮಾಯ್ಶ್ಚರೈಸ್ ಆಗಿರಲ್ವಾ, ಒಂಥರ ಸಿಪ್ಪೆ ಬಂದ್ಬಿಡುತ್ತೆ. ಸೊ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಲಿಪ್ಸ್ಟಿಕ್ ನನ್ನ ಫೇವ್ರೆಟ್. ನೋಡಿ ಇನ್ನು ಹಾಕ್ಕೊಂಡಿಲ್ಲ, ನೋಡಬೇಡಿ ಇನ್ನು ಹಾಕ್ಕೊಂಡಿಲ್ಲ. ಹಾಕ್ಕೊಂಡೆ ಲಿಪ್ಸ್ಟಿಕ್ಕು. ಇದಕ್ಕೆ ಇನ್ನೊಂದು ಶೇಡ್ ಮಿಕ್ಸ್ ಮಾಡಲ್ಲ ಅನಿಸ್ತಾ ಇದೆ, ಯಾಕೋ ಲೈಟ್ ಅನಿಸ್ತಿದೆ ನನಗೆ ಯಾಕೋ. ಇನ್ನೊಂದು ನನ್ನ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಬಂದ್ಬಿಟ್ಟು ಅಚ್ಚು ಬಿದ್ದುಬಿಟ್ಟು ಬಿಡಿ, ಏನಾಗ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಫ್ರೆಂಡ್ಸ್. ಖಾಲಿ ಆಗ್ತಿದೆ, ಇಷ್ಟೇ ಇರೋದು, ಲಾಸ್ಟ್ ಇಷ್ಟೇ. ಡೈಲಿ ಕಾಲೇಜ್ಗೆ ಇದನ್ನೇ ಹಾಕ್ಕೊಂಡು ಹೋಗೋದು. ಇದು ಬಿಟ್ಟರೆ ಇನ್ನೊಂದು ಖುಷಿ ಕೊಟ್ಟಿದ್ದು. ಖುಷಿ ಕೇಳ್ತಾಳೆ ಕಾಲೇಜ್ಗೆ ಬಂದಾಗ, ನಾನು ಲಿಪ್ಸ್ಟಿಕ್ ಹಾಕ್ಕೊಂಬಂದಿಲ್ವಾ ಅಂತ ಕೇಳ್ತಿದ್ಲು, ಅದಕ್ಕೆ ಅವಳು ಹಾಕ್ಕೊಂಡು ಹೋಗ್ತಿದ್ದೆ, ಅದು ಚೆನ್ನಾಗಿದೆ ಅಂತ. ಇದು ನನ್ನ ಫೇವ್ರೆಟ್, ಖಾಲಿ ಆಗ್ತಿದೆ, ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇದೊಂಥರ ಪರ್ಪಲ್ ಫ್ರೆಂಡ್ಸ್, ಪಿಂಕ್ ಅಲ್ಲ, ಪಿಂಕ್ ಅನ್ಕೊಂಬೇಡಿ, ಇದು ಪರ್ಪಲ್. ನೋಡಿ ಕ್ಯಾಪ್ ನೋಡಿ, ಬ್ರೌನ್ ಅಲ್ಲ, ಪರ್ಪಲ್. ಚೆನ್ನಾಗಿದೆಯಾ? ಇವಾಗ ನೋಡಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದ ತಕ್ಷಣ ಏನು ಕಳೆ ಬಂದ್ಬಿಡ್ತು ನಮ್ಮ ಹುಡುಗಿಗೆ ಅಂತ. ಇಲ್ಲಿ ಸ್ವಲ್ಪ ಬಿದ್ದಿದೆ, ಜಸ್ಟು ಹಿಂಗೆ ಕ್ಲೀನ್ ಮಾಡ್ಕೊಂಬಿಡ. ಚಿಕ್ಕ ಟೆಂಟ್ಗೆ ಏನು ಹಾಕ್ತೀರಾ ಅಂತ ಯೋಚನೆ ಮಾಡ್ತಿದ್ದೀರಾ ನೀವು? ಚಿಕ್ಕ ಟೆಂಟು ಅಷ್ಟೇ, 2 in 1 ಇದನ್ನೇ ಯೂಸ್ ಮಾಡೋದು ನಾನು. ಚಿಕ್ಕ ಟೆಂಟ್ಗೂ ಅಷ್ಟೇ. ಆ್ಯಕ್ಚುಲಿ ಇದೆ ಒಂದು ಪ್ರಾಡಕ್ಟ್ ಬುಕ್ ಮಾಡಿ ತೊಗೊಂಡಿದ್ದೆ ಫ್ರೆಂಡ್ಸ್, ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದೆ. ಇದು ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ ಥರ ಚೆನ್ನಾಗಿದೆ, ಬಟ್ ಹಾಕಿದ್ರೆ ಏನು ಗೊತ್ತಾ, ಹೋಗಲ್ಲ, ಒರ್ಸೋಕ್ಕಾಗಲ್ಲ, ರಬ್ ಮಾಡೋಕ್ಕಾಗಲ್ಲ ಇದನ್ನ. ಸೊ ಹಂಗೆ ಇಟ್ಬಿಟ್ಟಿದ್ದೀನಿ, ವೇಸ್ಟ್ ಇದು, ಯೂಸೇ ಮಾಡ್ತಿಲ್ಲ ನಾನು. ಒಂದು ಸತಿ ಬಂದಿಷ್ಟು ಪ್ರಾಡಕ್ಟ್ ಹೆಂಗಿದೆ ಅಂತ ನೋಡಿದಷ್ಟೇ, ಅದಾದ್ಮೇಲೆ ಅದನ್ನು ಯೂಸೇ ಮಾಡಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು. ಚಿಕ್ಕ ಟೆಂಟ್ಗೂ ಅಷ್ಟೇ ಇದೆ ಲಿಪ್ಸ್ಟಿಕ್, ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಎರಡಕ್ಕೂ ಯೂಸ್ ಮಾಡಿದೆ, ಖಾಲಿಯಾಗಿರೋದು. ಇವಾಗ ಅರ್ಥ ಆಯ್ತು ನನಗೆ, ಲಿಪ್ಸ್ಗೂ ಇದೆ ಯೂಸ್ ಮಾಡ್ತೀನಿ, ಚಿಕ್ಕ ಟೆಂಟ್ಗೂ ಇದೆ ಯೂಸ್ ಮಾಡ್ತೀನಿ, ಏನಾಗಲ್ಲ ಬಿಡಿ, ಇರೋದೇ ಯೂಸ್ ಮಾಡೋಕ್ಕಲ್ವಾ. ಲೈಟಾಗಿ ಹಾಕ್ಕೊಬೇಕು. ಸ್ವಲ್ಪ ನನ್ನ ಕೆನ್ನೆ ಬೇರೆ ಬಬ್ಲಿ ಇದೆಯಲ್ಲ, ಚಿಕ್ಕ ಟೆಂಟ್ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ, ನಂಗೆ ಇಷ್ಟ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಮಾಯ್ಶ್ಚರೈಸರು ಆವಾಗಲೇ ಹಾಕ್ಕೊಂಡಿದ್ನಲ್ಲ, ಅದನ್ನೇ ಇಲ್ಲಿ
ಬ್ಲೆಂಡ್ ಮಾಡೋಕ್ಕೆ ನಾನು ಸ್ವಲ್ಪ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನನ್ನ ಐಡಿಯಾ ಇದು. ಸ್ವಲ್ಪ ಹಿಂಗೆ ಮಾಡ್ಕೊಂಡು ಚೆನ್ನಾಗಿ ಶೈನಿ ಬರುತ್ತೆ. ಈಗ ನಾನು ಮಿರರಲ್ಲಿ ಮಾಡಿ ತೋರಿಸ್ತೀನಿ. ಕಾಣಿಸ್ತಿದೆಯಾ? ಇರಿ ಇನ್ನೊಂದು ಸ್ವಲ್ಪ. ಈ ಕಡೆ ಡಾರ್ಕ್ ಅನಿಸ್ತಿದೆ, ಈ ಕಡೆ ಲೈಟ್ ಅನಿಸ್ತಿದೆ. ಎರಡೂ ಮಾಡುವಾಗ ಒಟ್ಟಿಗೆ ಮಾಡ್ಕೊಂಡ್ಬಿಡ್ಬೇಕು. ಒಂದು ಸೈಡ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಮಾಡೋಣ ಅಂತಂದರೆ ಸ್ವಲ್ಪ ಮಿಸ್ಟೇಕ್ ಆಗಿಬಿಡುತ್ತೆ ತುಂಬ. ಹಿಂಗಿದೆ ಫೈನಲ್ ಆಗಿ. ಸ್ವಲ್ಪ ಮೂಗ್ ಮೇಲೆ ಹಾಕೋಣ, ನೋಸ್ ಅದೆಲ್ಲ ಮೇನ್ ಲೈಟಾಗಿ ಸ್ವಲ್ಪ ಹಾಕ್ಕೊತೀನಿ. ಇಲ್ಲಿ ಹಾಕ್ಕೊಂಡು ಅಲ್ಲಿ ಕೂಡ ನೀಟಾಗಿ ಬ್ಲೆಂಡ್ ಮಾಡಬೇಕು. ಶೇಪ್ ಥರ ನೋಡಿ. ಚೆನ್ನಾಗಿದೆ. ಇವಾಗ ಸಿಂಪಲ್ಲಾಗಿ ನೀಟಾಗಿ ಎಲ್ಲಾನ ಈಚೆ ಹೋಗಬೇಕು, ಇಲ್ಲೇ ಫಂಕ್ಷನ್ಸ್ಗೆ ಹೋಗಬೇಕು, ಬೇಗ ಹೋಗಿ ಬರೋ ಥರ ಫಂಕ್ಷನ್, ಬರ್ಡೇ ಪಾರ್ಟಿ ಆ ಥರಕ್ಕೆ. ಓಕೆನಾ? ಇಷ್ಟು ನಿಮಗೆ ಕಾಣಿಸ್ತಿದೆ. ಫೈನಲಾಗಿ ಮೇಕಪ್ ಮುಗ್ದಿದೆ. ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ. ಏನಿಲ್ಲ ಫ್ರೆಂಡ್ಸ್, ನಾನು ಒಂದೇ ಒಂದು ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡೋದು. ಡೈಲಿ ಕಾಲೇಜ್ಗೆ ಹೋಗುವಾಗ ಒಂದು ಮಾಯ್ಶ್ಚರೈಸರ್, ಐಬ್ರೋಸ್, ಬ್ರಷಸ್ ಅಷ್ಟೇ. ಒಂದೇ ಒಂದು ಲಿಪ್ಸ್ಟಿಕ್, ಮೈ ಫೇವ್ರೆಟ್ ಲಿಪ್ಸ್ಟಿಕ್, ಇದೊಂದು ಯೂಸ್ ಮಾಡ್ತೀನಿ ಅಷ್ಟೇ. ಅದಿಷ್ಟು ಮಾಡಿಕೊಂಡ್ರೆ ನನಗೆ ಈ ಥರ ಔಟ್ಫಿಟ್ ಬಂದಿದೆ ನೋಡಿ. ಇನ್ಪುಟ್ ಈ ಥರ ಸಿಕ್ಕಿದೆ ನನಗೆ. ಹೆಂಗೆ ಕಾಣಿಸ್ತೀನಿ ಅಂತ. ಸ್ವಲ್ಪ ನೀರು ಕುಡಿತಾ ಇರಬೇಕು ಸ್ಕಿನ್ನು. ಆಮೇಲೆ ಎಷ್ಟೊಂದು ಜನ ಕೇಳ್ತೀರಾ ಪಿಂಪಲ್ಸ್ ಆಗಲ್ವಾ ನಿಂಗೆ ಅಂತ. ನಮ್ಮ ಕಾಲೇಜಲ್ಲೆಲ್ಲ ಹುಡುಗಿರು ಕೇಳ್ತಾ ಇದ್ದಾರೆ, ಪಿಂಪಲ್ಸ್ ಬರಲ್ವಾ ನಿಂಗೆ ಹಾಗೆ ಹೆಂಗೆ ಅಂತ. ತುಂಬ ಬರುತ್ತೆ ನನಗೂ ಪಿಂಪಲ್ಸು. ನೋಡ್ತಿರ್ಬೋದು ನನಗೂ ಚಿಕ್ಕ ಪಿಂಪಲ್ಸ್ ಇದೆ ಇಲ್ಲಿ. ಚೆನ್ನಾಗಿ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡಿತಾ ಇರಬೇಕು ಆವಾಗವಾಗ. ಏನೂ ಆಗಲ್ಲ, ಪಿಂಪಲ್ಸ್ ಎಲ್ಲ ಬರಲ್ಲ ಅಷ್ಟೇ. ಈಗ ನೀಟಾಗಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಅಷ್ಟೇ. ಫೈನಲ್ ಲುಕ್ ಬಂದಿದೆ ನಂದು. ಹೇರ್ ಸ್ಟೈಲ್ ಏನೂ ಮಾಡಿಲ್ಲ ಫ್ರೆಂಡ್ಸ್, ಹೇರ್ ಸ್ಟೈಲ್ ಏನೂ ಮಾಡಲ್ಲ, ಹಾಗೆ ಫ್ರೀ ಹೇರ್ಸ್ ಎಲ್ಲ ಇರ್ತೀನಿ. ಸೊ ಹೇಗಿದೆ ಆ್ಯಕ್ಚುಲಿ ಇದು ಹೈಲೈಟ್ ಮಾಡ್ಬೋದು, ಬಟ್ ನನಗೆ ಇಷ್ಟ ಆಗಲ್ಲ ಅದು, ಅದಕ್ಕೆ ನಾನೇನು ಮಾಡಿಲ್ಲ. ಇಷ್ಟೇ ನನ್ನ ಮೇಕಪ್. ಸಿಂಪಲ್ಲಾಗಿ ಔಟ್ಸೈಡ್ಗೆ ಹೋಗ್ಬೇಕಾದ್ರೆ ಡೈಲಿ ನಾನು ಮಾಡ್ಕೊಳ್ಳೋ ಮೇಕಪ್ ಅಂದರೆ ಇಷ್ಟೇ. ಅಂದರೆ ಹೈ ಮೇಕಪ್ ಎಲ್ಲ ಡೈಲಿ ಮಾಡ್ಕೊಳ್ಳಲ್ಲ, ಇಲ್ಲ ನಾನು ಹೋಗೋದಿದ್ರೆ ಮಾತ್ರ ಮಾಡ್ಕೊತೀನಿ. ಇವಾಗ ವಿಡಿಯೋಗೋಸ್ಕರ ಮಾಡಿಕೊಂಡೆ ಅಷ್ಟೇ ಫ್ರೆಂಡ್ಸ್. ಹೇಗಿದೆ ಮತ್ತು ಆಮೇಲೆ ಸ್ಯಾರಿ ಹಾಕ್ಕೊಂಡು ಸಿಗ್ತೀನಿ ನೋಡಿ ಹೇಗಿದೆ ಅಂತ. ಸೊ ಯಾ ಫ್ರೆಂಡ್ಸ್ ನೋಡಿ, ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೀಗಿದೆ ನಂದು ಔಟ್ಫಿಟ್. ಕಾಣಿಸ್ತಿಲ್ಲ ಅಲ್ಲ ಫುಲ್ ನಿಮಗೆ ನೋಡಿ. ಹೀಗಿದೆ. ಒಂದೆರಡು ವೀಡಿಯೋಸ್ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ ನೋಡಿ. ಇವತ್ತಿನ ಹೌ ಟು ಗೆಟ್ ರೆಡಿ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.